ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಾತಿಗಣತಿ ಮರು ಸಮೀಕ್ಷೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ. ಈ ನಿರ್ಧಾರ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತುವಂತೆ ಮಾಡಿದೆ. ಬಿಜೆಪಿ ನಾಯಕರು ಇದು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆದಂತಹ ಹಿನ್ನಡೆ ಅಂತ ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ರೆ, ಕಾಂಗ್ರೆಸ್ ಸತ್ಯಾಂಶ ಏನ್ ಗೊತ್ತಾ ಅಂತ ಸತ್ಯಾಂಶದ ಗುರಾಣಿ ಹಿಡಿತಾ ಇದೆ. ಜಾತಿಗಣತಿ ಹೊಸ ಸಮೀಕ್ಷೆ ಸರ್ಕಾರದ ನಿರ್ಧಾರ ಅಲ್ಲ, ಹೈಕಮಾಂಡ್ ಸೂಚಿಸಿದೆ ಎಂದ ಸಿಎಂ ಸಿದ್ದರಾಮಯ್ಯ. ಜಾತಿಗಣತಿ ಮರು ಸಮೀಕ್ಷೆ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಹಳೆಯ ಸಮೀಕ್ಷೆ ಮೇಲೆ ಭರವಸೆ ಇಟ್ಕೊಂಡಿದ್ದ ಸಿಎಂ ಇದೀಗ ದಿಢೀರ್ ಮರು ಸಮೀಕ್ಷೆಗೆ ಹೋಗ್ತಿರೋದು ರಾಜಕೀಯ ಬಿಸಿ ಹೆಚ್ಚಿದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಇದು ಸರ್ಕಾರದ ನಿರ್ಧಾರ ಅಲ್ಲ ಅಂತ ಹೇಳ್ತಾ ಇದ್ರೆ, ಡಿಕೆ ಹಳೆಯ ಸಮೀಕ್ಷೆ ವ್ಯರ್ಥ ಆಗಲ್ಲ ಅಂತ ಹೇಳ್ತಿದ್ದಾರೆ. It is not my decision. It is not the decision of the cabinet. It is not the decision of our government. It is a decision of the High Command. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ ಅವರು ಹೇಳಿರ್ತಾರೆ. सिद्धरामैया के सरकार ने बनाई है सोशियो इकोनॉमिक क्राइटेरिया, बहुत से क्राइटेरिया, वो तो रहेगा बेसिक. उसके साथ जो छुटा हुआ कोई अगर एक आधा ये है तो वो ऐड कर दें. ಇವತ್ತು ಅದನ್ನ ಉಪಯೋಗಿಸ್ತೀವಿ. ಯಾರ್ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದೀವಿ. ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ. ಏನು ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನಾಗಲ್ಲ. ಸಿದ್ದರಾಮಯ್ಯ ಅಶೋಕ್ ನಡುವೆ 60 ದಿನ ಕದನ. ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ, ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. 90 ದಿನ ಆಗ್ತತೋ 900 ದಿನ ಆಗ್ತತೋ ಗೊತ್ತಿಲ್ಲ. ಅದು ಹಿಂದೆ ಸಿದ್ದರಾಮಯ್ಯ 2015ರಲ್ಲಿ ಒಂದೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು. ಜೋರಾಯ್ತು ಸಿಎಂ ಡಿಸಿಎಂ ಹಿನ್ನಡೆ ಮುನ್ನಡೆ ಚರ್ಚೆ. ಈ ನಡುವೆ ಮತ್ತೆ ಜಾತಿಗಣತಿ ನಡೆಸೋದಕ್ಕೆ ಮುಂದಾಗಿರೋದು ಡಿಕೆಗೆ ಮೇಲುಗೈ, ಸಿಎಂಗೆ ಹಿನ್ನಡೆಯಾಗಿದೆ ಅಂತ ಅಶೋಕ್ ಹುಳಿ ಹಿಂಡಿದ್ದಾರೆ. ಆ ರೀತಿ ಏನಿಲ್ಲ ಅಂತ ರಾಯರೆಡ್ಡಿ ಡಿಚ್ಚಿ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯನವರ ಫೇಲ್ಯೂರ್ ಅಂತ ಅನ್ಸುತ್ತೆ, ವೈಫಲ್ಯ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವ್ರಿಗೆ ಇದಾಗಿರೋದ್ರಿಂದ ಅವ್ರಿಗೆ ಅವಮಾನ ಆಗಿದೆ. ಇದರಿಂದ ಈಗ ಡಿ.ಕೆ. ಶಿವಕುಮಾರ್ ಅಲ್ಲಿ ಏನು ರಿಪೋರ್ಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಇದರ ವಿರುದ್ಧ ಇದ್ದರು, ಅವರು ಈ ಸಮೀಕ್ಷೆ ವಿರುದ್ಧ ಇದ್ದರು. ಸೊ ಡಿ.ಕೆ. ಶಿವಕುಮಾರ್ಗೆ ಮೇಲ್ಗೈ ಆಗಿದೆ, ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗಿದೆ. ಖಂಡಿತವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇದು ಹಿನ್ನಡೆ ಅಲ್ಲ, ಅಥವಾ ಅವರ ಸರ್ಕಾರಕ್ಕೆ ಹಿನ್ನಡೆ ಅಲ್ಲ. ಈಗ ಸಂವಿಧಾನದ ತಿದ್ದುಪಡಿ ಮಾಡ್ತೀವಂತೆ, ಈ ಸಮೀಕ್ಷೆ ತಿದ್ದುಪಡಿ ಮಾಡ್ಲಿಕ್ಕಾಗಲ್ವಾ? ಲಾರ್ಡ್ ಛಲವಾದಿ ಮಧ್ಯೆ ಕೋಟಿ ಖರ್ಚಿನ ಕದನ. ಅಲ್ರಿ, 160 ಕೋಟಿ ಏನು ಖರ್ಚಾಗಿದೆ, ಇದು ಸ್ಟಾರ್ಟ್ ಆಗಿದ್ದು ಪ್ರಾರಂಭದಲ್ಲಿ ಯು.ಪಿ.ಐ 2 ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ರವರು ಎಲ್ಲ ಸ್ಟೇಟ್ಗಳಿಗೆ ಆಗಬೇಕಂದ್ರೆ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡಿದ್ರು. ಅದರ ಜೊತೆಗೆ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. ಈಗ 250 ಕೋಟಿಗೂ ಹೆಚ್ಚು ಹಣ ಜಾತಿಗಣತಿಗಾಗಿ ಬಳಕೆ ಮಾಡಿ ಜನರ ಹಣ ದುರುಪಯೋಗ ಆಗಿದೆ. ಈಗ ಅದನ್ನ ಬಿಟ್ಟು ಮತ್ತೆ ನಾವು ಜಾತಿಗಣತಿ ಮಾಡ್ತೇವೆ, ನಾವು ತಾತ್ವಿಕವಾಗಿ ಒಪ್ಪಿದ್ದೇವೆ, ಆದ್ರೆ ಅನುಮಾನಗಳಿಗೆ ಎಡೆಯಾಗಿದ್ದರಿಂದ ಮತ್ತೆ ಮಾಡ್ತೇವೆ ಅಂದ್ರೆ ನೀವು ಸರಿ ಮಾಡ್ಲಿಲ್ಲ ಅಂತ ನೀವೇ ಒಪ್ಕೊಂಡಂಗಾಯ್ತು. ಕೇಂದ್ರದ AICC ಅಧ್ಯಕ್ಷರಾದಿಯಾಗಿ ರಾಹುಲ್ ಗಾಂಧಿ ಅವರಾದಿಯಾಗಿ ಇದನ್ನ ದಾರಿ ತಪ್ಪಿಸಿ ಇವರ ರಾಜೀನಾಮೆ ಪಡೆಯೋದರ ಬದಲು ಅವರನ್ನ ಮತ್ತೆ ಮುಂದುವರಿಸುವ ಈ ಕುತಂತ್ರ ಮಾಡಿದ್ದಾರೆ. ಪೆಹಲ್ಗಾಮ್ ನಡೀತಕ್ಕಂಥ ವಿಷಯದಲ್ಲಿ ವಾರ್ ನಡೀತಿತ್ತವಾಗ, ಏನೋ ನಾವು ಹೋಗಿ ಪಾಕಿಸ್ತಾನಿಗೆ ದಾಳಿ ಮಾಡಬೇಕು, ಏನೋ ನಮ್ಮಲ್ಲಿ ಬಂದು ಆತಂಕವಾದಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಬಂದು ಅನೌನ್ಸ್ ಮಾಡಿದ್ರಲ್ಲ ಟಿವಿಲಿ, ಅದಕ್ಕೇನು ಟೈಮಿಂಗ್ ಏನದು? ಆ ಟೈಮಿಂಗ್ ನಲ್ಲಿ ಯಾಕೆ ಬಂದು ಹೇಳಿದ್ರು ನಾವು ಇಡೀ OBCನ ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತ ಯಾಕೆ ಹೇಳಿದ್ರು ಬಿಜೆಪಿ ಅವರು? ಕೇಂದ್ರ ರಾಜ್ಯ ಸರ್ಕಾರದ ಜಾತಿ ಗಣತಿ ಸಮರ. ಏನೋ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡ್ತಿದೆ, ಹೀಗಿರುವಾಗ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಗಣತಿ ಯಾಕೆ ಅನ್ನೋದು ಬಿಜೆಪಿ ನಾಯಕರ ವಾದ. ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದು ಅದೇ ಬೇರೆ ಇದೇ ಬೇರೆ ಅಂತ ಹೇಳಿದ್ದಾರೆ. ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿರ್ಬೇಕಾದ್ರೆ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೆ ಇರೋದು. ಹಾಗಾಗಿ ಅವ್ರು ಮಾಡ್ತಿರ್ಬೇಕಾದ್ರೆ ತಿರ್ಗಾ ನೀವು ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋದು. ಗಣತಿಯಲ್ಲಿ ಒಂದು ವ್ಯತ್ಯಾಸ ಇದೆ, ಅಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಭಾಗಗಳೇನಿದಾವಲ್ಲ ಆ ಅಂಶಗಳು ಅದರಲ್ಲಿ ಬಹುಶಃ ಇರೋದಲ್ಲ. ಕೇವಲ ಅದು
ಜಾತಿ ನಮೂದನೆ ಆಗ್ತದೆ ಅಷ್ಟೇ ಹೊರತು ಈ ಸೋಷಿಯೋ ಎಕನಾಮಿಕ್ ಸ್ಟಡಿ ಏನಿದೆಯಲ್ಲ ಅದು ಬಹುಶಃ ಒಳಗೊಂಡಿರಂಗಿಲ್ಲ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರಾಜಕೀಯ ಜಟಾಪಟಿಗಳ ನಡುವೆ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ನಿರ್ಧಾರವನ್ನ ಸ್ವಾಗತಿಸಿದೆ. ಕಳೆದ ಗಣತಿಯ ಲೋಪ ಸರಿಪಡಿಸಿಕೊಳ್ಳುವಂತೆ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ಹೇಳಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಸೂಕ್ತವಾದಂತಹ ಒಂದು ವಿವರವಾದ ಸೂಚನೆಗಳನ್ನು ಗಣತಿದಾರರಿಗೆ ಆಯೋಗ ನೀಡಬೇಕು. ಸಿಎಂ ಸಿದ್ದರಾಮಯ್ಯ ಜಾತಿಗಣತಿ ಜಾರಿ ಮಾಡಿಯೇ ಸಿದ್ಧ ಅಂತ ಪಣ ತೊಟ್ಟು ನಿಂತಿದ್ದಾರೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮರು ಸಮೀಕ್ಷೆಗೆ ಕೈ ಹೈಕಮಾಂಡ್ ಸೂಚಿಸಿದೆ. ಇದೇ ನಿರ್ಧಾರ ರಾಜಕೀಯ ವಲಯದಲ್ಲಿ ಮತ್ತಷ್ಟು ಕಿಚ್ಚು ಹೊತ್ತುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.